ತಡೆದು ಹೋರಾಟ ನಡೆಸಿದ್ದಾರೆ. ಈ ವಿಚಾರವಾಗಿ ಸ್ವತಃ ಸ್ವಾಮೀಜಿ ನಮ್ಮ ಜೊತೆ ಇದ್ದಾರೆ. ಸ್ವಾಮೀಜಿ, ಇಷ್ಟು ದಿನ ಶಾಂತಿಯುತವಾಗಿದ್ದ ಪ್ರತಿಭಟನೆ ನೀವು ಕ್ರಾಂತಿಯಾಗಿ ಇದನ್ನ ಒಂದು ಆದೇಶವನ್ನು ಈ ರೀತಿ ಕೊಟ್ರಿ, ಏನು ಇದಕ್ಕೆಲ್ಲ ಈಗ ಕಾರಣ ಏನು ಮುಂದೆ? ಮಲಗಿರುವಂತಹ ಹೊಲದಲ್ಲಿ ಕೂಲಿ ಮಾಡಿ ಹಸುಗಳಂತಿದ್ದಂಥ ಪಂಚಮಸಾಲಿಗಳನ್ನು ಸರ್ಕಾರ ವಿನಾಕಾರಣ ಕೆರಕಿದೆ. ನಾವು ಶಾಂತಿಯುತವಾಗಿ ದ್ವೇಷ ಮಾಡಿದ್ರೆ ಅನ್ನ ಕೊಟ್ಟಂಥ ಕಾಯಕದವು ನಾವೆಲ್ಲ ರೈತರು. ನಮ್ಮನ್ನು ಕೆಣಕಿದಾರಪ್ಪ ಅಂದರೆ ಇನ್ನು ನಾವು ಕ್ರಾಂತಿ ಮಾಡೇ ಮಾಡ್ತೀವಿ. ಇದುವರೆಗೂ ಬಸವಣ್ಣನಿಗೆ ಶಾಂತಿ ಇದ್ವಿ, ಇನ್ನು ಚೆನ್ನಮ್ಮನಿಗೆ ನಾವು ಕ್ರಾಂತಿ ಮಾಡ್ತೀವಿ. ಯಾಕೆ ಮಾಡಕತ್ತಪ್ಪ ಅಂದರೆ ನಿಮ್ಮ ಮಾರಣಾಂತಿಕ ಅಲ್ಲಿಂದ ಏನು ರಕ್ತ ಇವತ್ತು ಸುರಿದಿದೆಯಲ್ಲ, ಆ ರಕ್ತ ವ್ಯರ್ಥ ಆಗಿಬಿಡೋದಿಲ್ಲ. ನಾವು ರಕ್ತ ವ್ಯರ್ಥ ಬಿಡೋದಿಲ್ಲ. ನಮ್ಮ ಜನಕ್ಕೆ ನ್ಯಾಯ ಕೊಡೋವರೆಗೆ ಹೋರಾಟ ಮಾಡ್ತೀನಿ. ನೀವು ಹಿಂಸೆ ಮೂಲಕ ನಮ್ಮ ಹೋರಾಟ ಹತ್ತಿಕ್ಕೋದು, ನಾವು ಶಾಂತಿ ಮೂಲಕ ಹೋರಾಟ ನ್ಯಾಯ ಪಡಿತೀವಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಭಾಳ ಗೌರವ ಇತ್ತು. ಇವರು ಬಸವಣ್ಣ ಫೋಟೋ ಹಾಕಿದಾಗ ಆಡಿ ಹೊಗಳಿದ್ವಿ. ಲಿಂಗಾಯತ ಚಳವಳಿಗೆ ಗೌರವ ಕೊಟ್ಟಾಗ ಖುಷಿ ಪಟ್ಟಿದ್ದೆ. ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತಂದ್ರೆ ನಮ್ಮ ಜನ ಗುಲಾಲ್ ಹಾಕಿ ಪಟಾಕಿ ಹರಿಸಿದ್ರು ಲಿಂಗಾಯತರು. ಆದರೆ ಇವತ್ತು ಅಂಥ ಲಿಂಗಾಯತ ಮೇಲೆ ಲಾಠಿ ಏಟಿನ ಭಾಗ್ಯ ಕೊಡ್ತೀರಪ್ಪ ಅಂತಂದರೆ 2028ಕ್ಕೆ ನಾವು ಓಟಿನ ಭಾಗ್ಯವನ್ನು ಹೆಂಗೆ ಕೊಡ್ಬೇಕು ನಮಗೆ ಗೊತ್ತೈತಿ. ನಾನು ಇಮಿಡಿಯೇಟ್ಲಿ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ಕೂಡಲೇ ಲಿಂಗಾಯತರ ಕ್ಷಮೆ ಕೇಳಬೇಕು. ಕೂಡಲೇ ಮಾರಣಾಂತಿಕವಾದಂಥ ಹಲ್ಲೆಗೆ ಕಾರಣವಾಗಿರುತ್ತೆ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಮಾಡಬೇಕು. ಕೂಡಲೇ ನಮ್ಮ ಸಮುದಾಯದರ ಮೇಲಿನ ಎಫ್ಐಆರ್ ಹಾಕಿದಲ್ಲ ಅದನ್ನು ವಿತ್ಡ್ರಾ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇದನ್ನು ಖಂಡಿಸ್ಬಿಟ್ಟು ನಾಳೆ ಸೋಮವಾರದಿಂದ ನಿಮ್ಮ ಸುವರ್ಣ ವಿಧಾನಸಭೆ ಎದುರುಗಡೆನೆ ನಾನು ಧರಣಿ ಸತ್ಯಾಗ್ರಹ ಮಾಡ್ತೀನಿ, ಶಾಂತಿ ಧರಣಿ ಸತ್ಯ ಮಾಡ್ತೀನಿ. ಅವ್ರು ಸಸ್ಪೆಂಡ್ ಮಾಡೋವರೆಗೆ ನಾವು ಕುಂಡುತ್ತೇನೆ. ನಾನಂತರೂ ಈ ಒಂದು ಹೋರಾಟದಿಂದ ನೀವೇನೋ ತಿಳ್ಕೊಂಡಿರ್ಬೋದು, ಬಡದ್ರ ಪಂಚಮ ಎದುರ್ತಾರೆ ಅಂತೇಳಿ. ಎದುರಿಲ್ಲ, ಮರದಿನಿಂದ ಬಂದು ಕುಂತ ನೋಡ್ರಿ, ಹುಲಿಗಳು ಹಾಕೊಂತಾರೆ. ನೀವು ಅನ್ಕೊಂಡಿರ್ಬೋದು ಪಂಚಮಸಾಲಿಗಳು ಆರ್ಥಿಕ ವೀಕ್ ಆದರೆ ಇವರು MLAಗಳ ಮುಖಾಂತರ ಎದುರಿಸಿದರೆ ಬೇರೆ ಬೇರೆ ಜಾತಿಗಳನ್ನ ಎದುರ್ತಾರೆ ಅಂತೇಳಿ ಇಷ್ಟು ನೀವು ಆ ರೀತಿ ಮಾಡಿರ್ಬೋದು. ಇನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಜನ ಒಬ್ಬರಾದ್ರೂ ಪರಗೆಲ್ಲ ಹೋರಾಟ ಮಾಡ್ತೀವಿ, ನ್ಯಾಯ ಪಡಿತೀವಿ. ಸ್ವಾಮೀಜಿಗೆ ಮೊನ್ನೆ ಲಾಠಿ ಚಾರ್ಜ್ ಮಾಡೋ ಅವಶ್ಯಕತೆ ಇತ್ತ? 23 ಜನ ಮೇಲೆ ಕೇಸ್ ಹಾಕಿದ್ದಾರೆ, ಕೊಲೆ ಕೇಸ್ ಕೂಡ ಹಾಕಿದ್ದಾರೆ. ಅಂದರೆ ಅವ್ರು ಏನು ಮಾಡ್ತಿದ್ರಪ್ಪ ಅಂದರೆ ಸರ್ಕಾರ ಐತಿ, ಅಧಿಕಾರ ಐತಿ, ನನ್ನ ಕಡೆ ಲಿಂಗಾಯತ ಎದುರ್ತಾರೆ. ಈ ಹೋರಾಟವನ್ನು ಹಿಂಗೆ ಲಾಠಿ ಇಟ್ಟು ಕೇಸ್ ಹಾಕಿ ಇನ್ನಷ್ಟು ಎದುರು ತಿಳ್ಕೊಂಡಿದ್ರೆ 23,000 ಜನರ ಮೇಲೆ ಕೇಸ್ ಹಾಕ್ರಿ, ಇನ್ನು 23 ಜನ ಹೋರಾಟ ಮಾಡ್ತೀವಿ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಂಚಮಸಾಲಿಗಳಿದ್ದೇವೆ. ಹಳ್ಳಿ ಸಂಘಟನೆ ಮಾಡ್ತೀವಿ. ಇಷ್ಟೊಂದು ನಿಮಗೆ ಬೆದರಿಸುವಂಥ ನಮ್ಮನ್ನು ಕೇಸ್ ಹಾಕುವಂಥದ್ದು ಬಿಟ್ಟು ಇವತ್ತು ಅಧಿವೇಶನ ಘೋಷಣೆ ಮಾಡಲಿ. ನಾನು ಯಾವ ಕಾರಣಕ್ಕೂ ಲಿಂಗಾಯತರಿಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನನ್ನ ಸರ್ಕಾರದಲ್ಲಿ ಲಿಂಗಾಯತರು ನಾನು ಇರೋವರೆಗೂ ಏನೂ ಹೋರಾಟ ಮಾಡೋಕ್ಕೆ ಹೋಗಬೇಡ. ನಮ್ಮ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ ಅಂತೇಳಿ ಓಪನ್ ಘೋಷಣೆ ಮಾಡಿರಿ. ನಿಮಗೆ ಕೇಳೋಕ್ಕೆ ಹೋಗಲ್ಲ. 2028ಕ್ಕೆ ನಮ್ಮ ಪ್ರೀತಿ ಮಾಡುವಂಥ, ನಮ್ಮ ಜನಾಂಗ ಗೌರವಿಸುವಂಥ ಸರ್ಕಾರವನ್ನು ನಾವು ಅಧಿಕಾರ ತರ್ತೀವಿ. ಈ ಮೂಲಕವೇ ನಮ್ಮ ಶಾಸಕರಿಗೆ ಇಚ್ಛೆಪಡ್ತೀನಿ, ಪಂಚಮಸಾಲೆ ಹೊಟ್ಟೆಗುಟ್ಟಿ, ಪಂಚಮಸಾಲೆಗಳ ಅನ್ನ ಉಂಡು, ಪಂಚಮಸಾಲೆಗಳ ನೀರು ಕುಡಿದು, ಪಂಚಮಸಾಲೆ ಹೆಸರುಗಳ ಶಾಸಕರಾಗಿ ಅವತ್ತು ಹೋರಾಟಕ್ಕೆ ಬರಬೇಕಾಗಿತ್ತು. ನೀವು ಬಂದಿಲ್ಲ, ಆದರೆ ನಿಮ್ಗೆ ಕ್ಷಮಿಸ್ತೇನೆ. ಅಧಿವೇಶನ ಇವತ್ತೇನು ಧ್ವನಿ ಎತ್ತದ ಹೋದರೆ 2028ಕ್ಕೆ ನಮ್ಮ ಜನಾಂಗದ ವಿರೋಧದಿಂದ ನಿಮ್ಮನ್ನು ಜನ ಕಿತ್ತೊಗಿತಾರೆ ಅನ್ನೋವಂಥ ಎಚ್ಚರಿಕೆ ಮಾತ್ರ ನಮ್ಮ ಜನಾಂಗದ ಶಾಸಕರು ಹೇಳಕ್ಕೆ ಇಚ್ಛೆಪಡ್ತಾರೆ. ಲಿಂಗಾಯತ್ ವಿರೋಧಿ ಅಂತ ನಾವು ಹೇಳಿದ್ರಿ, ಆ ರೀತಿ ಧೋರಣೆ ನಡೆಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರಿ. ಅವ್ರಿಗೇನು ಎಚ್ಚರಿಕೆ ಕೊಡಕ್ಕೆ ನೀವು ಬಯಸಿ? ನಾನು ಮುಖ್ಯಮಂತ್ರಿ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಈಗೆಲ್ಲ ಕೊಟ್ಟುಬಿಟ್ಟಿದ್ದೇನೆ, ಕ್ಷಮೆ ಕೇಳಿ, ಲಿಂಗಾಯತ ಕ್ಷಮೆ ಕೇಳಿ. ಈ ಕೃತ್ಯಕ್ಕೆ ಕಾರಣವಾದಂಥ ಸಸ್ಪೆಂಡ್ ಮಾಡಿದರೆ ನೀವು ಲಿಂಗಾಯತ ವಿರೋಧಿ ಅಲ್ಲ ಅಂತ ಗೊತ್ತಾಗುತ್ತೆ. ನೀವೇನೋ ಸಸ್ಪೆಂಡ್ ಮಾಡದೆ ಹೋದರೆ 100% ಲಿಂಗಾಯತ ವಿರೋಧ ಅಂತ ಸಾಬೀತಾಗುತ್ತೆ. ಇದಿಷ್ಟು ಏನಂತಂದ್ರೆ ಪಂಚಮಸಾಲಿ ನೇತೃತ್ವವನ್ನು ವಹಿಸಿಕೊಂಡ ಜಯಮೃತ್ಯುಂಜಯ ಸ್ವಾಮೀಜಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಸಿದ್ದೇಶ್ ಪುಟಾನೆ, ಪವರ್ ಟಿವಿ, ಬೆಳಗಾವಿ.